ಅರಸೀಕೆರೆ ತನ್ನ ಹೆಸರಿನೊಂದಿಗೆ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂತಹ ಪಟ್ಟಣ. ಈ ಅರಸೀಕೆರೆಗೆ ಮೊದಲು ವೀರಬಲ್ಲಾಳಪುರ ಎಂಬ ಹೆಸರಿತ್ತು. ನಂತರ ಎರಡನೇ ವೀರಬಲ್ಲಾಳನ ಮಡದಿ ಉಮಾದೇವಿ ಒಂದು ಬೃಹದಾಕಾರದ ಕೆರೆಯನ್ನು ಈ ಒಂದು ಪಟ್ಟಣದಲ್ಲಿ ನಿರ್ಮಿಸಿದ ನಂತರ ಇದಕ್ಕೆ ಅರಸೀಕೆರೆ ಎಂಬ ಹೆಸರು ಬಂದಿದ್ದನ್ನು ನಾವು ಗಮನಿಸಬಹುದಾಗಿದೆ. ಅರಸೀಕೆರೆ ಒಂದಾನೊಂದು ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಅಧೀನದಲ್ಲಿದ್ದಂತಹ ಒಂದು ಸುಂದರ ಪಟ್ಟಣ. ಹೊಯ್ಸಳರಿಂದ ಕೂಡಲೇ ನಮ್ಮ ಮನಸ್ಸಿಗೆ ತೋಚತಕ್ಕಂಥದ್ದು ಅಥವಾ ನೆನಪಾಗ್ತಕ್ಕಂಥದ್ದು ಅವರ ವಾಸ್ತುಶಿಲ್ಪಕ್ಕೆ ನೀಡಿದಂಥ ಕೊಡುಗೆ. ಅದೇ ರೀತಿಯಲ್ಲಿ ಅರಸೀಕೆರೆಯಲ್ಲೂ ಕೂಡ ಅಂತಹ ಒಂದು ವಾಸ್ತುಶಿಲ್ಪದ ಕೊಡುಗೆಯನ್ನು ನಾವು ಕಾಣಬಹುದಾಗಿದೆ. ಅದೇ ಶಿವಾಲಯ ದೇವಾಲಯ. ಈ ಶಿವಾಲಯ ದೇವಾಲಯವನ್ನು ಹೊಯ್ಸಳರ ದೊರೆಯಾದಂತಹ ಇಮ್ಮಡಿ ಬಲ್ಲಾಳನ ದಂಡನಾಯಕನಾದ ರಾಚಮಲ್ಲನು ನಿರ್ಮಿಸಿದನೆಂದು ಪ್ರತೀತಿ ಇದೆ. 1220ರಲ್ಲಿ ಈ ದೇವಾಲಯದ ನಿರ್ಮಾಣವಾಗಿರುವುದನ್ನು ಗಮನಿಸಬಹುದಾಗಿದೆ. ಈ ದೇವಾಲಯದಲ್ಲಿ ನವರಂಗ, ಸುಕನಾಸಿ, ಅಂತರಾಳ, ನಕನಾಸಿ, ಗರ್ಭಗುಡಿ, ನಾಟ್ಯರಂಗ, ಪ್ರಾರಂಭದ್ವಾರ, ಅಂತರಾಳ ದರ್ಶನ ಮಂಟಪ, ನಂದಿ ಪ್ರತಿಷ್ಠಾಪನೆ ಮೊದಲಾದವುಗಳನ್ನು ಕಾಣಬಹುದಾಗಿದೆ. ಈ ದೇವಾಲಯದ ಒಳ ಹೊರಗೆ ಎರಡೂ ಕಡೆ ಕೂಡ ಸುಂದರವಾದ ಕೆತ್ತನೆಗಳನ್ನು ನಾವು ಕಾಣಬಹುದಾಗಿದೆ. ದೇವಾಲಯದ ಒಳಭಾಗದಲ್ಲಿ ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ಒಂದಿಂಚು ಬಿಡದಂತೆ ನಿರ್ಮಿಸಿರುವುದನ್ನು ಕಾಣಬಹುದಾಗಿದೆ. ದೇವಾಲಯದ ಒಳಭಾಗದ ಕಂಬಗಳಲ್ಲಿರ್ಬೋದು, ಗೋಡೆಗಳಿರ್ಬೋದು ಅತ್ಯಂತ ಸೂಕ್ಷ್ಮ ಮತ್ತು ಸುಂದರ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ಅಡಿಯಿಂದ ಮುಡಿಯವರೆಗೂ ಕೂಡ ದೇವಾಲಯದ ಎಲ್ಲ ಭಾಗಗಳಲ್ಲಿಯೂ ಕೂಡ ಸೂಕ್ಷ್ಮ ಸುಂದರ ಕೆತ್ತನೆಗಳನ್ನು ಗಮನಿಸಬಹುದಾಗಿದೆ. ಹಾಗೆ ಇಲ್ಲಿ ವಿರಾಜಮಾನವಾಗಿ ಇರತಕ್ಕಂತಹ ಆ ಚಂದ್ರಮೌಳೇಶ್ವರನ ದರ್ಶನವನ್ನು ಕಾಣಬಹುದಾಗಿದೆ. ಮೇಲ್ಭಾಗದಲ್ಲಿ ಹಲವಾರು ಪೌರಾಣಿಕ ಹಿನ್ನೆಲೆಯ ತೋರಿಸ್ತಕ್ಕಂತಹ ಚಿತ್ರಗಳನ್ನು ಕೆತ್ತಿದ್ದು, ಅದರಲ್ಲಿ ಪ್ರಮುಖವಾಗಿ ಪಾಂಡವರು ಮತ್ತು ಕೌರವರು ಪಗಡೆಯನ್ನು ಆಡ್ತಕ್ಕಂತಹ ಚಿತ್ರಗಳಿರ್ಬೋದು, ದ್ರೋಣಾಚಾರ್ಯರು ಕೌರವರು ಮತ್ತು ಪಾಂಡವರಿಗೆ ವಿದ್ಯೆಯನ್ನು ಬೋಧಿಸುವ ಚಿತ್ರಗಳನ್ನು ಕೆತ್ತಿರುವುದನ್ನು ಕಾಣಬಹುದಾಗಿದೆ. ಹಾಗೆ ದೇವಾಲಯದ ಹೊರಭಾಗದಲ್ಲಿ ಅತ್ಯಂತ ಸುಂದರವಾದ ಕೆತ್ತನೆಗಳನ್ನು ಕಾಣಬಹುದಾಗಿದೆ. ಚಂದ್ರಮೌಳೇಶ್ವರ ದೇವಾಲಯದ ಬಲಭಾಗದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಬಕ್ಕೇಶ್ವರ ಸ್ವಾಮಿಯ ದೇವಾಲಯಗಳನ್ನು ಕೂಡ ಕಾಣಬಹುದಾಗಿದೆ. ಇಲ್ಲಿ 46 ವಿಶೇಷ ಕಂಬಗಳನ್ನು ನಾವು ಗಮನಿಸಬಹುದಾಗಿದೆ. ಪುರಾತನ ಕಾಲದ ಲಿಂಗ ಮತ್ತು ಅದರ ಮುಂದೆ ಬಸವಣ್ಣನ ವಿಗ್ರಹಗಳನ್ನು ಕಾಣಬಹುದು. ಈ ಒಂದು ದೇವಾಲಯದ ಐತಿಹಾಸಿಕವಾದಂತಹ ದೃಷ್ಟಿಕೋನದಿಂದ ಅತ್ಯಂತ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಈ ದೇವಾಲಯ ನಕ್ಷತ್ರಾಕಾರದ ಅಡಿಪಾಯವನ್ನು ಹೊಂದಿದ್ದು, ಇದು ತಳಮಟ್ಟದಿಂದ 3 ಅಡಿ ಎತ್ತರದವರೆಗೂ ಕೂಡ ಇರತಕ್ಕಂಥದ್ದನ್ನು. ಇಲ್ಲಿ ಸೂಕ್ಷ್ಮ ಕಸೂರಿ ಕೆತ್ತನೆಯ ಕಲೆ ಇದ್ದು, ಆನೆ, ಕುದುರೆ, ಯಕ್ಷ ಅಂಶ, ಗೋಪುರಗಳ ಕಳಸಗಳನ್ನು ದೇವಾಲಯದ ಗೋಡೆಯಲ್ಲಿ ಕೆತ್ತಿರುವುದನ್ನು ಗಮನಿಸಬಹುದಾಗಿದೆ.